ಒಂದು 35,000 ರೂಪಾಯಿ ಖರ್ಚು ಮಾಡೋಕ್ಕಾಗತ್ತಾ ನಿಮಗೆ ನನಗೋಸ್ಕರ? ಅಯ್ಯೋ, ಯಾಕೆ 35,000? ಹೋದ ತಿಂಗಳೇ ನಿಮ್ಮಪ್ಪ ಕಂಸಾಳ ಕೃಷ್ಣಪ್ಪ ತಿಥಿ ಮುಗೀತಲ್ಲ. ಬೇರೆ ಕಡೆ ತಿಥಿ ಮಾಡೋದಾದ್ರೆ ಮನೇಲಿರಬಾರ್ದು ಅಂತ ನೀವೇ ನಿಮ್ಮ ತಮ್ಮನಿಗೆ ಹೇಳಿದ್ದೀರಿ. ಅದಕ್ಕೂ ನೀನು ಕೇಳ್ತಿರೋ 35,000ಕ್ಕೂ ಏನು ಸಂಬಂಧ? ಅದು 35,000 ಕೇಶವನ ಹತ್ರ ಕೊಡೋದಕ್ಕೆ. 35,000 ಬಾಕಿ ಇದೆ ಅಂತ ತಾನೆ ಕೇಶವನಾದರೂ ಭೂಪಾಲನ ಕಳಿಸಿ ನಿಮ್ಮ ತಮ್ಮನ ಮನೆಯಿಂದ ಹೊರಗಡೆ ಹಾಕಿದ್ದು. ನೀವೀಗ 35,000 ರೂಪಾಯಿ ಕೊಟ್ಟು ಸಾಲ ತೀರಿಸಿದ್ರೆ ಅವ್ರು 3 ಜನನೂ ಒಂದೇ ಮನೇಲಿರೋ ಥರ ಆಗುತ್ತೆ ರೀ. 35,000 ರೂಪಾಯಿ ನನಗೆ ದೊಡ್ಡ ವಿಚಾರ ಅಲ್ಲ, ಕೊಡಬಹುದು. ಆದರೆ ಕೊಟ್ಟರೆ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ, ನಿಲ್ಲೋದೇ ಇಲ್ಲ. ದುಡ್ಡಿನ ಬೆಲೆ ಗೊತ್ತಾಗಬೇಕು ಅವ್ರಿಗೆ. ಸದಾನಂದ ಅಣ್ಣಂಗೆ ತಿಂಗಳು ಸಂಬಳ ಬರ್ತಿದ್ದಾಗೆ ಜಹಾಂಗೀರ್ ತರ್ತಿದ್ದ, ಮಗು ಮಗು ಅಂತ ಕರೀತಿದ್ದ. ಆದ್ರೆ ಈಗ ನನ್ನ ಮುಖ ನೋಡಿದ್ರೆ ವಾಕಕ್ಕೆ ಬರುತ್ತೆ ಅಂತಿದ್ದಾನೆ. ಅಜ್ಜಿ ತಿಥಿ ಇವತ್ತು, ಅವನೇ ಇಲ್ಲ ಈ ಮನೇಲಿ. ಒಟ್ಟಿಗೆ ಅಜ್ಜಿ ಮಟ್ಲಲ್ಲಿ ಬೆಳೆದವ್ರು ನಾವು. ಹರಕೆ ತೀರ್ಸೋಕೋಗಿ ನನ್ನ ಅಣ್ಣನ್ನೇ ಕಳ್ಕೊಬಿಟ್ಟೆ ಅಮ್ಮ. ಅಲ್ಲಿ 2 ಕಡೆ ತಿಥಿ ನಡೀತಾ ಇದೆ. ಒಂದು ಸದಾಶಿವನ ಮನೆಯಲ್ಲಿ, ಇನ್ನೊಂದು ಜಮೀನಲ್ಲಿ. ಶಂಕ ಇರೋದು ಸದಾಶಿವನ ಮನೆಯಲ್ಲಿ, ಆದ್ರೆ ಸದಾನಂದ ಹೋಗೋದು ಅಪ್ಪ ಅಮ್ಮ ಇರೋ ಕಡೆ ಇರ್ತಾನೆ. ಅಂದಮೇಲೆ ನಿಮಗೆ ಶಂಕ ಹೇಗೆ ಸಿಕ್ಕುತ್ತೆ ದಣಿ? ಒಂದು ಕಡೆ ವಿಷದ ಬಟ್ಲು, ಇನ್ನೊಂದು ಕಡೆ ಅಮೃತದ ಕಡಾಯಿ. ಹುಡುಗನಿಗೆ ಇನ್ನೂ ಚಿಕ್ಕ ವಯಸ್ಸು, ಬಾಳಿ ಬದುಕಬೇಕಾದವನು. ಗುರಿ ಇದೆ, ಗುರು ಇಲ್ಲ. ಬಾಳೋ ಆಸೆ ಹುಟ್ಟಿಸಿದ್ದೀನಿ. ಆಸೆ ಇದ್ದವನು ವಿಷದ ಬಟ್ಲಿನ ಕಡೆ ತಲೆ ಹಾಕಲ್ಲ ಅಲ್ವಾ? ಒಂದೇ ಗೂಡಿನ ಹಕ್ಕಿಗಳು ಅನ್ನೋ ಥರ ಇದ್ವಿ ನಾನು ಅಣ್ಣ. ಆದ್ರೆ ಇವತ್ತು ಕದಡಿದ ಕಡಲು ಅನ್ನೋ ಥರ ಹೋಗ್ಬಿಟ್ಟಿದೆ ಮನಸ್ಸು. ಅಣ್ಣ, ಜಮೀನಲ್ಲಿ ಅಮ್ಮನ ಸಮಾಧಿ ಸುತ್ತ ನೆನ್ನೆನೇ ಎಲ್ಲ ಚೊಕ್ಕ ಮಾಡಿದ್ದೆ. ತಿಥಿ ಮುಗಿಸಿ ಸಂಜೆ ಅಷ್ಟೊತ್ತು ಬಂದ್ಬಿಡ್ತೀನಿ. ಒಟ್ಟಿಗೆ ಮಾಡ್ತಿಲ್ವಲ್ಲ ಅಂತ ಬೇಸರ ಮಾಡ್ಕೋಬೇಡ. ಬೇಸರ ಏನಿಲ್ಲ ಮಹಾಬಲ. ಸಂಜೆ ವೇಳೆಗೆ ಎಲ್ಲಿಗೆ ಬರ್ತೀರಿ? ಮನೆಗೆ. ಯಾಕೆ, ಅಂಗಡಿ ಹತ್ರ ಏನಾದ್ರು ಕೆಲಸ ಆಯ್ತಾ? ಅಲ್ಲಿಗೆ ಬಂದ್ಬಿಡ್ಲಾ? ನನ್ನ ಕೆಲಸ ನಾನು ಮಾಡ್ಕೋತೀನಿ, ಯಾರ ಸಹಾಯವೂ ಬೇಕಿಲ್ಲ ನನಗೆ. ನಿಮ್ಮ ಸಾಮಾನೆಲ್ಲ ಕಟ್ಟಿ ಹೊರಗಡೆ ಇಟ್ಟಿದ್ದೀನಿ, ಹೋಗು, ವಾಪಸ್ ಬರಬೇಡ. ಅಪ್ಪ ಚಿಕ್ಕಪ್ಪನ ಮಧ್ಯೆ ಗಲಾಟೆ ಆಗಿ ಚಿಕ್ಕಪ್ಪ ಹೊರಟು ನಿಂತಿದ್ದಾರೆ. ಬಾಮ್ಮ, ಜಗಳ ತಣ್ಣಗಾಗೋ ಥರ ಮಾಡು. ಸಣ್ಣ ಸಣ್ಣ ವಿಚಾರಕ್ಕೆ ನನ್ನನ್ನು ಎಳೆಯೋದು ತಪ್ಪು. ಬಿಡೋ ಅಭ್ಯಾಸನ. ಋಣ ಮುಗಿದ್ಮೇಲೆ ಎಲ್ಲ ಮುಗ್ದ ಹಾಗೆ. ತಪ್ಸೋಕೆ ನೀನ್ ಯಾರು, ನಾನ್ ಯಾರು? ಒಪ್ಕೊಳ್ತೀನಮ್ಮ. ಚಿಕ್ಕಮ್ಮಂಗೆ ಬೇರೆ ಎಲ್ಲೂ ಇರೋಕ್ ಜಾಗ ಇಲ್ಲ. ಎಲ್ಲಿ ಹೋಗ್ತಾರ ಅವರು? ಸಾಕಾಗಿ ಹೋಗಿದೆ ಅಮ್ಮ ಈ ಅಪ್ಪನ ಸವಾಸ. ಬದ್ಲಾಗ್ತಾರೆ ಅಂದೆ, ಎಲ್ಲಿ ಆಗ್ತಾರೆ? ನೆಟ್ ಕೂಡ್ಲೆ ತೆಂಗಿನ ಸಸಿ ಮರ ಆಗಲ್ವಲ್ಲ. ಮನುಷ್ಯ ಸಂಬಂಧಗಳಲ್ಲಿ ಬಿರುಕು ಬರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಸದಾನಂದ ಅಣ್ಣನ ವಿಚಾರದಲ್ಲಿ ಜಗಳ ಆಗ್ತಿದೆ. ನನ್ನಿಂದ ಅವನು ಈ ಮನೆಗೆ ಬರ್ತಿಲ್ಲ, ಎಲ್ಲದಕ್ಕೂ ನಾನೇ ಕಾರಣ ಅಂತೆ. ಏನಾದ್ರೂ ಮಾಡಮ್ಮ. ನನಗೂ ನಿನ್ನ ಅಣ್ಣ ಸದಾನಂದನ ಬಗ್ಗೆನೇ ಯೋಚನೆ. ಬರ್ತಾನೆ. ಹೌದಾ? ಏನಾಯ್ತು? ಒಳ್ಳೆ ಗಂಡ ಸತ್ ಹೆಂಡತಿ ತರ ಕೂತಿದ್ಯಲ್ಲೋ. ಅಪ್ಪ ಅಮ್ಮ ನೆನಪಾದ್ರು. ದೊಡ್ಡಪ್ಪನ ಮನೇಲಿ ಅಜ್ಜಿ ತಿಥಿ, ಆದ್ರೆ ನನ್ನ ಸಲುವಾಗಿ ಅಪ್ಪ ಬೇರೆ ಕಡೆ ತಿಥಿ ಮಾಡ್ತಿದ್ದಾರೆ. ಅಜ್ಜಿ ಒಬ್ಬರೇ, ಆದ್ರೆ ತಿಥಿ 2 ಕಡೆ. ಬುದ್ಧಿ ಬೇಡವನ ದೊಡ್ಡವ್ರಿಗೆ? ತಿಥಿಗೋಸ್ಕರ ಕಚ್ಚಾಡ್ತಾರ? ಅಸಹ್ಯ ಅನ್ಸಲ್ವಾ? ದೊಡ್ಡಪ್ಪನ ಮನೇಲಿ ಅಜ್ಜಿ ತಿಥಿ, ಆದ್ರೆ ನಾನು ಹೋಗ್ತಿಲ್ಲ. ನನ್ನ ಸಲುವಾಗಿ ಅಪ್ಪ ಬೇರೆ ಕಡೆ ಮಾಡ್ತಿದ್ದಾರೆ. ಬಹುಶಃ ದೊಡ್ಡ ಜಗಳ ಆಗಿರ್ಬೇಕಲ್ಲಿ. ಹೋಗ್ಲಿ ಬಿಡೋ, ನೀನ್ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಏನ್ ಪ್ರಯೋಜನ? ಇವತ್ ಜಗಳ ಆಡ್ತಾರೆ, ನಾಳೆ ಒಂದಾಗ್ತಾರೆ. ತುಂಬಾ ಜಗಳ ಆಗಿರ್ಬೇಕಲ್ವಾ ನಿಮ್ಮ ಅಪ್ಪಂಗೂ ನಿಮ್ ದೊಡ್ಡಪ್ಪಂಗೂ? ಬಿಡಿ, ಒಳಗೆ 1000 ಪ್ರಶ್ನೆಗಳು ಹುಚ್ಚಿರ ತರ ಕುಣಿತಿದೆ. ನನ್ ಚಂತೆ ನಂಗೆ.